ನಂಬಿಕೆ ಇಟ್ಟವರೇ ಮೋಸ ಮಾಡುವುದು ಏಕೆ? ನಮಸ್ಕಾರ ಪ್ರಿಯ ಸ್ನೇಹಿತರೆ, ಸಮಸ್ತ ವೀಕ್ಷಕರೇ, ಒಂದು ಪ್ರಶ್ನೆ ಕೇಳುತ್ತೇನೆ. ರಸ್ತೆಯಲ್ಲಿ ಅಪರಿಚಿತ ವ್ಯಕ್ತಿ ನಮಗೆ ಮೋಸ ಮಾಡಿದರೆ ಕೆಲವು ದಿನಗಳ ನಂತರ ನಾವು ಅದನ್ನು ಮರೆತು ಬಿಡಬಹುದು. ಆದರೆ ನಮ್ಮವರೇ, ನಾವು ಹೃದಯದಿಂದ ನಂಬಿದವರೇ ಮೋಸ ಮಾಡಿದರೆ ಆ ನೋವು ವರ್ಷಗಳಾದರೂ ಮರೆಯಾಗುವುದಿಲ್ಲ. ಯಾಕೆ ಗೊತ್ತೇ? ಏಕೆಂದರೆ ಮೋಸ ಮಾಡುವುದಕ್ಕಿಂತ ಮೊದಲು ಅವರು ನಮ್ಮ ನಂಬಿಕೆಯನ್ನು ಗೆದ್ದಿರುತ್ತಾರೆ. ನಂಬಿಕೆ ಎಂದರೆ ಕೇವಲ ಒಂದು ಪದವಲ್ಲ, ಅದು ಒಂದು ಹೃದಯ ಮತ್ತೊಂದು ಹೃದಯಕ್ಕೆ ಕೊಡುವ ಅಮೂಲ್ಯ ಉಡುಗೊರೆ. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ವಸ್ತು ಕಳೆದುಕೊಂಡರೆ ಮತ್ತೆ ಖರೀದಿಸಲೂಬಹುದು. ಆದರೆ ಒಮ್ಮೆ ಬೆಳೆದ ನಂಬಿಕೆಯನ್ನು ಹಿಂದಿನಂತೆಯೇ ಕಟ್ಟುವುದು ತುಂಬ ಕಷ್ಟ. ಜೀವನದಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಬಾರಿ ಈ ಪ್ರಶ್ನೆಯನ್ನು ಕೇಳಿರುತ್ತಾರೆ. ನಾನು ಇಷ್ಟೊಂದು ಒಳ್ಳೆಯದಾಗಿ ನಡೆದುಕೊಂಡೆ, ಆದರೂ ನನಗೆ ಮೋಸ ಯಾಕಾಯಿತು? ಈ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನವೇ ಇಂದಿನ ಈ ವಿಡಿಯೋ. ಪ್ರಿಯ ಸ್ನೇಹಿತರೆ, ಒಂದು ಸತ್ಯವನ್ನು ನೆನಪಿಟ್ಟುಕೊಳ್ಳಿ. ನಮಗೆ ಹೆಚ್ಚು ನೋವು ಕೊಡುವವರು ನಮ್ಮ ಶತ್ರುಗಳಲ್ಲ, ನಮ್ಮ ಜೀವನದಲ್ಲಿ ತುಂಬ ಹತ್ತಿರ ಬಂದವರು. ಏಕೆಂದರೆ ಶತ್ರುವಿನಿಂದ ನಾವು ಎಚ್ಚರಿಕೆಯಿಂದ ಇರುತ್ತೇವೆ, ಆದರೆ ನಮ್ಮವರ ಮುಂದೆ ನಮ್ಮ ಮನಸ್ಸನ್ನು ತೆರೆದು ಬಿಡುತ್ತೇವೆ. ಅದೇ ನಂಬಿಕೆ, ಅದೇ ಪ್ರೀತಿ, ಅದೇ ಸಂಬಂಧ. ಒಬ್ಬ ರೈತ ಒಂದು ಗಿಡವನ್ನು ಪ್ರತಿದಿನ ನೀರು ಹಾಕಿ ಬೆಳೆಸುತ್ತಾನೆ, ಅದನ್ನು ತನ್ನದಾಗಿ ನೋಡಿಕೊಳ್ಳುತ್ತಾನೆ. ಆದರೆ ಒಂದು ದಿನ ಅದೇ ಗಿಡ ಒಣಗಿದರೆ ಅವನಿಗೆ ನೋವಾಗುವುದು. ಅದು ಗಿಡದ ಕಾರಣಕ್ಕೆ ಮಾತ್ರವಲ್ಲ, ಅದಕ್ಕಾಗಿ ಮಾಡಿದ ಕಾಳಜಿಯ ಕಾರಣಕ್ಕೂ ಇರಬಹುದು. ಹಾಗೆಯೇ ಸಂಬಂಧಗಳು ಕೂಡ. ನಾವು ಸಮಯ ಕೊಡುತ್ತೇವೆ, ಪ್ರೀತಿ ಕೊಡುತ್ತೇವೆ, ಗೌರವವನ್ನು ಕೊಡುತ್ತೇವೆ. ಅವರ ಸಂತೋಷಕ್ಕಾಗಿ ನಮ್ಮ ಸಂತೋಷವನ್ನೇ ಬಿಟ್ಟು ಬಿಡುತ್ತೇವೆ. ಆದರೆ ಒಂದು ದಿನ ಅದೇ ವ್ಯಕ್ತಿ ನಮ್ಮ ನಂಬಿಕೆಯನ್ನು ಒಡೆಯುವಾಗ ಕಣ್ಣಲ್ಲಿ ಕಣ್ಣೀರು ಮಾತ್ರವಲ್ಲ, ಹೃದಯದಲ್ಲಿ ಒಂದು ಮೌನ ಹುಟ್ಟುತ್ತದೆ. ಸ್ನೇಹಿತರೆ, ಕೆಲವೊಮ್ಮೆ ನಾವು ಯೋಚಿಸುತ್ತೇವೆ, ಎಲ್ಲರೂ ಹೀಗೆಯೇ ಇರ್ತಾರಾ ಅಂತ ಹೇಳಿ. ಆದರೆ ಇಲ್ಲ, ಎಲ್ಲರೂ ಒಂದೇ ರೀತಿಯವರಲ್ಲ. ಕೆಲವರು ಜೀವನ ಪೂರ್ತಿ ನಮ್ಮ ಜೊತೆ ನಿಂತಿರುತ್ತಾರೆ, ಇನ್ನು ಕೆಲವರು ತಮ್ಮ ಕೆಲಸ ಮುಗಿಯುವವರೆಗೂ ಮಾತ್ರ ನಮ್ಮ ಜೊತೆಯಲ್ಲಿ ಇರುತ್ತಾರೆ. ಈ ವ್ಯತ್ಯಾಸವನ್ನು ಅರಿಯಲು ಸಮಯ ಬೇಕಾಗುತ್ತದೆ. ಪ್ರಿಯ ಸ್ನೇಹಿತರೆ, ಇನ್ನೊಂದು ದೊಡ್ಡ ಸತ್ಯ ಏನೆಂದರೆ, ಜನರು ಯಾವಾಗಲೂ ಕೆಟ್ಟವರಾಗಿ ಹುಟ್ಟುವುದಿಲ್ಲ. ಕೆಲವರು ಪರಿಸ್ಥಿತಿಗೆ ಬದಲಾಗುತ್ತಾರೆ, ಕೆಲವರು ಆಸೆಗೆ ಬದಲಾಗುತ್ತಾರೆ, ಕೆಲವರು ಸ್ವಾರ್ಥಕ್ಕೆ ಬದಲಾಗುತ್ತಾರೆ, ಮತ್ತು ಕೆಲವರು ನಮ್ಮ ಮೌನವನ್ನು ನಮ್ಮ ದೌರ್ಬಲ್ಯ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಒಂದು ವಿಷಯ ಮಾತ್ರ ಸತ್ಯ, ಒಳ್ಳೆಯ ಮನಸ್ಸು ಇರುವುದು ದೌರ್ಬಲ್ಯವಲ್ಲ. ತಪ್ಪು ವ್ಯಕ್ತಿಗೆ ಅತಿಯಾದ ನಂಬಿಕೆ ಇಡುವುದೇ ನಮ್ಮ ತಪ್ಪಾಗಬಹುದು. ಆದ್ದರಿಂದ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ, ಆದರೆ ಯಾರ ಮೇಲೆ ನಂಬಿಕೆ ಇಡಬೇಕು ಎಂಬುದನ್ನು ಕಲಿಯಿರಿ. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಮೋಸ ಮಾಡಿದ್ದರೆ ಮೊದಲು ನಿಮ್ಮನ್ನು ನೀವು ದೂಷಿಸಬೇಡಿ. ಏಕೆಂದರೆ ನೀವು ಮೋಸ ಮಾಡಲಿಲ್ಲ, ನೀವು ನಂಬಿದ್ದೀರಿ ಅವರನ್ನು ಅಷ್ಟೇ. ನಂಬುವುದು ತಪ್ಪಲ್ಲ, ತಪ್ಪು ಎಂದರೆ ಆ ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಳ್ಳುವುದು. ಆದ್ದರಿಂದ ನಿಮ್ಮ ಒಳ್ಳೆಯತನವನ್ನು ಬದಲಾಯಿಸಬೇಡಿ, ನಿಮ್ಮ ವಿವೇಕವನ್ನು ಮಾತ್ರ ಬೆಳೆಸಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ಇನ್ನೂ ಮುಗಿದಿಲ್ಲ. ಮುಂದೆ ಭಾಗ 2 ಬರುತ್ತದೆ. ಅದರಲ್ಲಿ ಜನರು ನಂಬಿಕೆ ಗೆದ್ದು ನಂತರ ಏಕೆ ಬದಲಾಗುತ್ತಾರೆ, ಮೋಸ ಮಾಡಿದವರು ನಿಜವಾಗಿಯೂ ಸಂತೋಷವಾಗಿ ಇರುತ್ತಾರೆಯೇ, ಮತ್ತು ಮೋಸದ ನಂತರ ಮತ್ತೆ ಹೇಗೆ ಎದ್ದು ನಿಲ್ಲಬೇಕು ಎಂಬ ವಿಷಯಗಳನ್ನು ಮನಸ್ಸಿಗೆ ತಟ್ಟುವ ಹಾಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ. ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದರೆ ಈಗಲೇ ನಮ್ಮ ಈ ಚಾನಲನ್ನು
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ ಸಮಸ್ತ ವೀಕ್ಷಕರೇ.